ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಇತಿಹಾಸ ಸಾರುವ ಪ್ರಸಿದ್ಧ ಮಾಗಡಿ ಕೋಟೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಕೆಂಪೇಗೌಡರ ಕೋಟೆಯ ದಕ್ಷಿಣ ಕಂದಕಕ್ಕೆ ನಿತ್ಯ ಹಳೆಯ ಕಟ್ಟಡಗಳ ನೂರಾರು ಟ್ರ್ಯಾಕ್ಟರ್ ತ್ಯಾಜ್ಯವನ್ನು ತಂದು ಸುರಿಯಲಾಗ್ತಾ ಇದೆ. ಕೋಟೆ ಸುತ್ತಮುತ್ತಲಿನ ಕಂದಕದ ಜಾಗದಲ್ಲಿ ಸ್ಥಳೀಯರು ಅಂಗಡಿ ಮುಂಗಟ್ಟುಗಳನ್ನು ನಿರ್ಮಿಸಿಕೊಳ್ತಿದ್ದಾರೆ. ಕೋಟೆ ಹಾಗೂ ಕಂದಕ ಉಳಿಸುವ ಜವಾಬ್ದಾರಿ ಹೊತ್ತಂತಹ ಪುರಾತತ್ವ ಇಲಾಖೆ ಹಾಗೂ ಪುರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿರೋದು ಕೆಂಪೇಗೌಡ ಅಭಿವೃದ್ಧಿಯ ಸಮಿತಿಯ ಆಕ್ರೋಶಕ್ಕೂ ಸಹ ಕಾರಣ ಆಗಿದೆ. ಕೆಂಪೇಗೌಡರ ಕೋಟೆ ಜಾಗದ ಅಳತೆ ಮಾಡಿ ಜಾಗವನ್ನ ಸಂರಕ್ಷಿಸಿ ಬೇಲಿ ತಡೆಗೋಡೆ ನಿರ್ಮಿಸುವಂತೆ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಗೆ ಈಗಾಗಲೇ ಸಾಕಷ್ಟು ಬಾರಿ ಮನವಿ ಮಾಡಲಾಗಿದೆ. ಸ್ಥಳೀಯ ಆಡಳಿತಕ್ಕೂ ಈ ಬಗ್ಗೆ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಆರೋಪ ಮಾಡಲಾಗಿದೆ. ಟೌನ್ ಅಲ್ಲೇ ವ್ಯಾಪ್ತಿಲೇ ಇದೆ, ಬಟ್ ಅದನ್ನ ಪುರಾತತ್ವ ಇಲಾಖೆ ಇದೆ, ಬಟ್ ಮೇಂಟೈನ್ ಅದನ್ನು ಮಾಡಬೇಕು. ಬಟ್ ಅಲ್ಲೇನು ಅಂದರೆ ಒಂದು ಸಮಸ್ಯೆ ನಮ್ಮ ಇವ್ರು ಹೇಳೋದು, ಮನೆ ಕೃಷ್ಣಮೂರ್ತಿ ಇವ್ರು ಹೇಳಿದ್ದು ಕಂದಕದಲ್ಲಿ ವೇಸ್ಟ್ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ಈಗ ನಾವು ಕೂಡ ಅಲ್ಲಿ ಬೋರ್ಡ್ಗಳೆಲ್ಲ ಹಾಕಿದ್ದೀವಿ. ಇಲ್ಲಿ ಯಾರು ಕಂದಕದ ಹತ್ರ ಯಾವುದೋ ಕಟ್ಟಡದ ಭಗ್ನಾವಶೇಷ ಆಗಲಿ ಮತ್ತು ಈ ಥರ ಯಾವುದೇ ತ್ಯಾಜ್ಯನ ಎಸಿಬಾರ್ದು ಅಂತೇಳಿ ಬೋರ್ಡು ಕೂಡ ಹಾಕಿದ್ದೀವಿ.